ಇನ್ನು ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿರುವ ವಿಚಾರ ಏನಂತ ಹೇಳಿದ್ರೆ, ಕಳೆದ 2 ತಿಂಗಳಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಏನು ಎಚ್ ಎನ್ ವ್ಯಾಲಿ ನೀರಿನ ವಿಚಾರವಾಗಿ ಹಲವಾರು ಹೋರಾಟಗಾರರು ಅವ್ರದೇ ಆದ ರೀತಿಯಲ್ಲಿ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ 3ನೇ ಹಂತದ ಶುದ್ಧೀಕರಣ ಆಗ್ಬೇಕು ಅಂತ ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಕೂಡ ಕಳೆದ ಬಾರಿ 3ನೇ ಹಂತದ ಶುದ್ಧೀಕರಣ ಅವಶ್ಯಕತೆ ಇದೆ ಅಂತ ಹೇಳಿದ್ವಿ. ಶಾಸಕರು ಕೂಡ ಇದಕ್ಕೆ ಒಲವನ್ನು ತೋರಿಸಿದ್ರು. ಇದಾದ ನಂತರ ಮುಂದಿನ ಏನು ನಮ್ಮ ನಡೆ ಜೈ ಫೌಂಡೇಶನ್ ಕಡೆಯಿಂದ ನಮ್ಮ ಒಂದು ಎಚ್ ಎನ್ ವ್ಯಾಲಿ ವಿಚಾರವಾಗಿ ನಾವು ಕೂಡ ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಕಳೆದ ತಿಂಗಳು ಮಾರ್ಚ್ ತಿಂಗಳಲ್ಲಿ ನಾವು ಏನು ಕಂದವಾರ ಎಚ್ ಎನ್ ವ್ಯಾಲಿ ವ್ಯಾಪ್ತಿಗೆ ಸೇರುವಂತಹ ಜೀವನಾಡಿ ಆಗಿರುವಂತಹ ಡೆಲಿವರಿ ಚೇಂಬರ್ ಏನಿದೆ ಕಂದವಾರ ಕೆರೆಗೆ ಭೇಟಿ ಕೊಟ್ಟು ಅಲ್ಲಿನ ಒಂದು ನೀರಿನ ಸ್ಯಾಂಪಲ್ಗಳನ್ನ ಸಂಗ್ರಹಣೆ ಮಾಡಿ ಒಂದು ಲ್ಯಾಬ್ಗೆ ಮಾದರಿಗಳನ್ನ ಪರೀಕ್ಷೆಗೆ ಕಳಿಸ್ಕೊಟ್ಟಿದ್ವಿ. ಅದಾದ ನಂತರ ಒಂದು 15 ದಿನ ಅವರು ಸಮಯ ಕೇಳಿದ್ರು. ಕೂಲಂಕುಷವಾಗಿ ಅವ್ರದೇ ಆದ ಒಂದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿದೆ ನಾಮ್ಸ್ ಪ್ರಕಾರವಾಗಿ ಏನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿದೆ ಒಂದು ನಾಮ್ಸ್ ಕೊಟ್ಟಿದ್ದಾರೆ. ಅದರ ಒಂದು ಅನುಸಾರವಾಗಿ ಅವರು ಮಾದರಿಗಳನ್ನ ಪರೀಕ್ಷೆಗೆ ಒಳಪಡಿಸಿ ನಂತರ ಏನು ಫಲಿತಾಂಶ ಕೊಟ್ಟಿದ್ದಾರೆ ಮಾದರಿಗಳ ಸಂಗ್ರಹಣೆ ಮಾಡಿರುವಂಥದ್ದು ನೀರಿನ ಫಲಿತಾಂಶ ನನ್ನ ಹತ್ರ ಬಂತು. ತದನಂತರ ತಮ್ಮ ಮಾಧ್ಯಮದವ್ರಿಗೆ ಆಗ್ಲೇ ಹೇಳಿದ್ದೆ, ನಾನು ವರದಿಗಳನ್ನ ಇಟ್ಕೊಂಡು ಮಾತಾಡ್ತೀನಿ. ಯಾಕಂದ್ರೆ ನಾವು ದೇವ್ರು ಬಾಯಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾವೇ ಇಲ್ಲಿ ವೈಜ್ಞಾನಿಕವಾಗಿ ಒಂದು ಪರೀಕ್ಷೆ ಮಾಡ್ತೀರಾ, ನಾವೇ ವೈದ್ಯರು, ನಾವೇ ವಿಜ್ಞಾನಿಗಳು ಅನ್ನೋ ರೀತಿಯಲ್ಲಿ ಹೇಳೋದು ಬೇಡ. ವರದಿಗಳು ಇಟ್ಕೊಂಡು ಮಾತಾಡೋಣ ಅಂತ ನಾನು ತಿಳಿಸಿದ್ದೆ. ಈ ವರದಿಗಳು ಬಂದು ಈಗಾಗಲೇ 1 ತಿಂಗಳಾಯ್ತು ಮಿತ್ರರೇ. ಯಾಕಂದ್ರೆ ಈಗ ವರದಿಗಳು ಬಂದು ನಾವು ಅದನ್ನ ಮಾಧ್ಯಮ ಮುಂದೆ ಇಟ್ಟು ಮಾತಾಡೋದ್ರಲ್ಲಿ ಇಲ್ಲಿ ಹಲವಾರು ಹೋರಾಟಗಾರರು ಅವ್ರದೇ ಆದ ಶೈಲಿಯಲ್ಲಿ ಹೋರಾಟ ಮಾಡಿದ್ರು. ಇರ್ಲಿ, ಯಾಕಂದ್ರೆ ನೀರಿನ ವಿಚಾರ ಅಂತ ಬಂದಾಗ ನಮ್ಮ ಭಾರತದಲ್ಲಿ ನೀರಿನ ವಿಚಾರಕ್ಕೆ ಯಾರು ಕೂಡ ಒಂದು ವಿರೋಧವನ್ನು ವ್ಯಕ್ತಪಡಿಸಲ್ಲ. ಅದನ್ನ ಸೂಕ್ತವಾಗಿ ಬಳಕೆ ಮಾಡ್ಕೊಬೇಕು. ನಾಟ್ ಓನ್ಲಿ ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ, ಎಲ್ಲಾ ಕಡೆನೂ ಕೂಡ ಅದನ್ನ ಸೂಕ್ತವಾಗಿ ಬಳಕೆ ಮಾಡ್ಕೊಬೇಕು. ನೀರು ಅನ್ನೋದು ಪಂಚಭೂತಗಳಲ್ಲಿ ಒಂದು. ಅದರ ವಿಚಾರನ ಮಾತಾಡ್ಬೇಕಾದ್ರೆ ನಮ್ಮ ಹತ್ರ ಆಧಾರ ಸಹಿತವಾಗಿ ಮಾತಾಡ್ಬೇಕೆ ಹೊರತು ಆಧಾರ ರಹಿತವಾಗಿ ಮಾತಾಡೋದು, ಆರೋಪ ಹೊರಿಸೋದು ಸರಿಯಲ್ಲ ಅನ್ನೋ ಭಾವನೆಯಲ್ಲಿ ಜೈ ಫೌಂಡೇಶನ್ ತಮ್ಮ ಸ್ವಂತ ವೆಚ್ಚದಲ್ಲಿ ನಾವು ಏನು ಕೆರೆಗಳ ಮಾದರಿಗಳನ್ನ ಸಂಗ್ರಹಣೆ ತಮ್ಮ ಮಾಧ್ಯಮಗಳು ಕೆಲವು ಮಿತ್ರರು ನನ್ನ ಜೊತೆ ಕೈ ಜೋಡಿಸಿದ್ರು. ಯಾಕಂದ್ರೆ ಎಲ್ಲಾನು ಕರೆಯೋದಕ್ಕೆ ಅವತ್ತು ಆಗ್ಲಿಲ್ಲ, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಅದು ತುರ್ತಾಗಿ ನಾವು ಆ ಒಂದು ಕೆಲಸಕ್ಕೆ ಕೈ ಹಾಕಿದ್ವಿ. ರುಚಿಯಾದ ಶುಚಿಯಾದ ಆಹಾರಕ್ಕಾಗಿ ಎಲ್ಲರೂ ಪರಿತಪಿಸ್ತಾರೆ. ಆದರೆ ಇಂದಿನ ನಮ್ಮ ಬದುಕಿನಲ್ಲಿ ಅಂತಹ ರುಚಿಯಾದ ಊಟ ಮನೆ ಬಿಟ್ಟರೆ ಬೇರೆ ಎಲ್ಲಿ ಎಂಬ ಎಲ್ಲರ ಗಮನ ಸೆಳೆಯುವ ರೀತಿಯಲ್ಲಿ ಇದೇ ಮೇ 3ರಂದು ಚಿಕ್ಕಬಳ್ಳಾಪುರದ ಡಿ ಮಾರ್ಟ್ ಬಳಿ ಇರುವ ಸಮರಸ ಶುದ್ಧ ಸಸ್ಯಾಹಾರಿ ಹೋಟೆಲ್ ಗ್ರ್ಯಾಂಡ್ ಪ್ರಾರಂಭೋತ್ಸವ ಆಗ್ತಿದೆ. ಅದರಲ್ಲೂ ವಿಶೇಷ ಪ್ರಕಟಣೆ. ಪ್ರಾರಂಭ ದಿನವೇ ಎಲ್ಲ ಗ್ರಾಹಕರಿಗೂ ಉಚಿತವಾಗಿ ಅದೇ ಹೋಟೆಲ್ ಊಟ ಸವಿಯುವ ಅವಕಾಶ. ಒಮ್ಮೆ ರುಚಿಗೆ ಶುಚಿಗೆ ಹೆಸರಾಗಿರುವ ಸಮರಸ ಹೋಟೆಲ್ಗೆ ಹೋಗೋಣ, ಅಲ್ಲಿನ ರುಚಿಯನ್ನು ಸವಿಯೋಣ. ನಾವು ಹೋಗೋಣ, ನಮ್ಮೊಂದಿಗೆ ನಮ್ಮ ಗೆಳೆಯರನ್ನು ಕರೆದೊಯ್ಯೋಣ. ಹಲೋ, ನೆನಪಿದೆಯಾ? ಚಿಕ್ಕಬಳ್ಳಾಪುರ ನಗರದಿಂದ ಪೇರೆಸಂದ್ರ ಕಡೆ ಹೋಗೋ ಜಸ್ಟ್ ವಾಪಸಂದ್ರ ಫ್ಲೈಓವರ್ ದಾಟಿದ್ರೆ ಸಾಕು. ಅದೇ ನಮ್ಮ ಭೋಜನ ಭುಜಿಸುವ ಶುಚಿ ರುಚಿ ಶುದ್ಧ ಗಾಳಿ ಸಿಗುವ ಎಲ್ಲರ, ಮುಖ್ಯವಾಗಿ ಕುಟುಂಬ ವಾತಾವರಣ ಇರುವ ಎಲ್ಲ ಜನರ ಮನಗೆದ್ದ ಸಮರಸ ಹೋಟೆಲ್. ಅದರ ಅಂಗವಾಗಿ ನಾವು ಒಂದು 4 ಕೆರೆಗಳ ಸ್ಯಾಂಪಲ್ಗಳನ್ನ ಸಂಗ್ರಹಣೆ ಮಾಡಿದ್ವಿ ಅವತ್ತು. ಯಾಕಂದ್ರೆ ಎಚ್ ಎನ್ ವ್ಯಾಲಿ ವ್ಯಾಪ್ತಿ ಇಲ್ಲಿ ತೊಂದರೆ ಆಗ್ತಾ ಇರೋದು ಜೀವನಾಡಿ ಆಗಿರುವಂತಹ ನಮ್ಮ ಕಂದವಾರ ಕೆರೆ. ಆ ಕಂದವಾರ ಕೆರೆ ಜೊತೆಗೆ ನಾವು ಇನ್ನ 2 ಕೆರೆಗಳು ಮಾದರಿಗಳನ್ನು ಕೂಡ ಸಂಗ್ರಹಣೆ ಮಾಡಿದ್ವಿ. ಯಾಕಂದ್ರೆ ನಾವು ಫಲಿತಾಂಶಗಳನ್ನ ಟ್ಯಾಲಿ ಮಾಡ್ಬೇಕಾಗುತ್ತೆ. ಕಂದವಾರ ಕೆರೆಯಲ್ಲಿ ಮಾತ್ರ ಈ ರೀತಿ ತೊಂದರೆ ಆಗ್ತಾ ಇದೆಯಾ ಅಥವಾ ಬೇರೆ ಕೆರೆಗಳಲ್ಲೂ ಕೂಡ ಈ ರೀತಿ ತೊಂದರೆ ಇದೆಯಾ ಅನ್ನೋದಕ್ಕೆ ಉದ್ದೇಶದಿಂದ ಅವತ್ತಿನ ದಿನ ನಾವು ಆ ಮಾದರಿಗಳನ್ನ ಸಂಗ್ರಹಣೆ ಮಾಡಿದ್ವಿ. ಈ ಫಲಿತಾಂಶಗಳನ್ನ ಕೊಡೋದಕ್ಕೆ ತಡೆ ಆಗಿದೆ ಏನಂದ್ರೆ, ನಾವು ಈ ಆಲ್ರೆಡಿ ಹೋರಾಟಗಾರರು ಏನಿದ್ದಾರೆ ಅವ್ರು ಮಾಡೋ ಒಂದು ಹೋರಾಟಕ್ಕೆ ನಾವು ಏನಾದ್ರೂ ಫಲಿತಾಂಶ ತಂದು ಕೊಟ್ಟು ಮತ್ತೆ ಇದೆಲ್ಲಾ ರೀತಿಯಲ್ಲೂ ಒಂದು ಬೇರೆ ಭಾವನೆ ಮೂಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಕೂಡ ಎಲ್ಲಾ ಕಾರ್ಯಗಳು ಮುಗಿಲಿ, ಅವ್ರದ್ದೆಲ್ಲ ಹೋರಾಟದ ಏನು ಪರಿಮಾಣಗಳಿದ್ದಾವೆ ಅದರ ಮುಗಿಲಿ ನಂತರ ನಾನು ನಮ್ಮ ಮಾಧ್ಯಮದವ್ರ ಮುಂದೆ ಆವತ್ತಿನ ದಿನ ಏನು ಮಾತು ಕೊಟ್ಟಿದ್ದೆ ಅದೇ ರೀತಿ ಸುದ್ದಿಗೋಷ್ಠಿ ಮುಖಾಂತರ ನಮ್ಮ ಮಾಧ್ಯಮ ಮಿತ್ರರಿಗೆ ಏನೊಂದು ನಮ್ಮ ನೀರಿನ ಗುಣಮಟ್ಟ ಏನಿದೆ, ಕೆರೆಯ ನೀರಿನ ಗುಣಮಟ್ಟ ಏನಿದೆ, ಅದ್ರ ಜೊತೆಗೆ
ಏನು ಕಂದವಾರ ಪಂಪ್ ಹೌಸ್ ಬಳಿ ನಾವು ಅವತ್ತೇನು ತಮ್ಮ ಮಾಧ್ಯಮದವರ ಸಮ್ಮುಖದಲ್ಲಿ ನೀರನ್ನು ಕುಡಿದೆ. ಕೆಲವರು ಅದನ್ನು ಕೂಡ ಈಗ ಕೆಲವು ಪೇಯ್ಡ್ ಆರ್ಟಿಸ್ಟ್ ಕಾಮೆಂಟ್ಗಳು ಚಿಕ್ಕಬಳ್ಳಾಪುರದಲ್ಲಿ ಉಟ್ಕೊಂಡಿದ್ದಾರೆ. ಅದನ್ನ ನೇರವಾಗಿ ಹೇಳಕ್ ಬಯಸ್ತೀನಿ. ಅವ್ರದ್ದು ಬೇರೆ ಕೆಲಸ ಇಲ್ಲ. ಅವ್ರಿಗೆ ಅವ್ರ ಕುಟುಂಬಕ್ಕೂ ಅವ್ರು ಒಳ್ಳೇದ್ ಬಯಸೋದಿಲ್ಲ. ಒಳ್ಳೇದ್ ಮಾಡಕ್ಕೂ ಅವ್ರಿಗೆ ಸಮಯ ಇರಲ್ಲ. ಅದೇ ರೀತಿ ಸಮಾಜಕ್ಕೂ ಒಳ್ಳೇದ್ ಮಾಡಲ್ಲ. ಒಳ್ಳೇದ್ ಮಾಡೋರ್ದು ಸತ್ಯ ಯಾವತ್ತಿದ್ರು ನಿಜ ಆಚೆ ಬರೋದಕ್ಕೆ ಸಮಯ ಬೇಕಾಗುತ್ತೆ. ಅದೇ ರೀತಿ ನಮ್ಮ ಸತ್ಯನೂ ಕೂಡ ನಿಧಾನಕ್ಕೆ, ಸುಳ್ಳು ಬೇಗ ಬರುತ್ತೆ. ನಾವು ಯಾವುದೇ ವಿಚಾರ ಆಗಿರ್ಬೋದು, ಈಗಾಗಲೇ ಹಲವಾರು ಮಾಧ್ಯಮಗಳಲ್ಲಿ ಹೇಳಿದ್ದೀನಿ, ಪ್ರತಿಯೊಂದು ವಿಚಾರನ ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ಅಂತ ನಮ್ಮ ಗುರು ಹಿರಿಯರು ಹೇಳ್ಕೊಟ್ಟಿದ್ದಾರೆ. ನಮ್ಮ ತಂದೆ ತಾಯಿಗಳು ಕೂಡ ಅದನ್ನೇ ಹೇಳ್ಕೊಟ್ಟಿರೋದು. ಏನು ವಸ್ತುಗಳನ್ನ ನೋಡಿದ ತಕ್ಷಣ ನಾವು ನಿರ್ಧಾರ ಮಾಡಕ್ಕೆ ನಾವು ದೇವರು ಅಲ್ಲ, ಅಥವಾ ಯಾವುದೇ ರೀತಿಯಾದ ಮಿಷನರೀಸ್ ಅಲ್ಲ. ನಾವು ಸಾಮಾನ್ಯ ಮಾನವರು. ಯಾವುದೇ ಒಂದು ವಿಚಾರ ನಮಗೆ ತೊಂದರೆ ಆದಾಗ, ಇವತ್ತು ತಮ್ಮ ಮಿತ್ರ ಎಲ್ಲರೂ ಇದ್ದೀರಾ, ಆರೋಗ್ಯದಲ್ಲಿ ತೊಂದರೆ ಆದ್ರೆ ತಮಗೆ ರಕ್ತ ಪರೀಕ್ಷೆ ಮಾಡಿಸ್ತೀರಾ ಇಲ್ವೋ? ಪರೀಕ್ಷೆ ಮಾಡ್ದಿರನೇ ವೈದ್ಯರು ನಿರ್ಧಾರಕ್ಕೆ ಬಂದ್ಬಿಡ್ತಾರೆ, ಏನಾಗಿದೆ ರಕ್ತದಲ್ಲಿ, ಏನು ಮಧುಮೇಹದ ಮಟ್ಟ ಏನಾಗಿದೆ, BP ಏನಾಗಿದೆ, ಅಥವಾ ಶುಗರ್ ಲೆವೆಲ್ಸ್ ಏನಿದೆ. ಯಾವುದೇ ಆಗ್ಲಿ, ಒಂದು ವೈರಲ್ ಫೀವರ್ ಬಂದ್ರು ಕೂಡ ನಾವು ಬ್ಲಡ್ ಚೆಕಪ್ಗೆ ಕೊಡುವಂತ ಕೆಲಸ ಮಾಡ್ತೀವಿ. ಅದೇ ರೀತಿ ನೀರು ಒಂದು ಜೀವನಾಡಿ ಪ್ರತಿಯೊಬ್ಬರಿಗೂ. ನೀರಿನ ವಿಚಾರ ಮಾತಾಡುವಾಗ ನೀರನ್ನು ಕೂಡ ನಾವು ಪರೀಕ್ಷೆಗೆ ಒಳಪಡಿಸುವಂತ ಪರಿಸ್ಥಿತಿಗೆ ಇವತ್ತು ತಲುಪಿದೀವಿ. ಯಾಕಂದ್ರೆ ನೀರು ಮಲಿನ ಆಗಿದೆ. ಇವತ್ತು ನಾವು ಬಳಸ್ತಾ ಇರೋವಂತ ನೀರ್ನ ನಾವು ಗುಣಮಟ್ಟಕ್ಕೆ ಪರೀಕ್ಷೆ ಒಳಪಡಿಸದೆ ಯಾವುದೋ ಒಂದು ರೀತಿಯಲ್ಲಿ ಯಾರೋ ಒಬ್ರು ಹೇಳಿದ್ರಂತ ನಂಬೋದು. ಸುದ್ದಳ್ಳಿ ಏನು ನಿಮ್ಗೆ ಗೊತ್ತಿದೆ ಅಲ್ಲ, ಮುದ್ದೇನಹಳ್ಳಿಯಿಂದ ಮೇಲಕ್ಕೆ ಆ ಕೆರೆನ ವಿಸಿಟ್ ಮಾಡಿದಾಗ ಆ ಕೆರೆ ವಾತಾವರಣ ಅಲ್ಲೂ ಕೂಡ ಚೆಕ್ ಮಾಡಿದೆ. ಯಾಕಂದ್ರೆ ಅಲ್ಲಿ ಯಾವುದೇ ಜೊಂಡು ಬೆಳೆದಿಲ್ಲ. ವಾತಾವರಣದಲ್ಲಿ ಕೆರೆ ಸರೌಂಡಿಂಗ್ ಏನಿದೆ, ಪ್ಲಾಸ್ಟಿಕ್ಗಳು ಕೆಲವರು ಹೋದಾಗ ತಿಂಡಿಗಳು ತಿನ್ನೋದು, ಅಲ್ಲೇ ಎಸೆಯೋದು, ಇದು ಮಾಡ್ತಾ ಇದೆ. ಆ ಸುತ್ತಲಿನ ವಾತಾವರಣ ಒಂದು ಕ್ಲೀನ್ ಮಾಡ್ಕೊಬೇಕು. ಆದ್ರೂ ಕೂಡ ನೀರಿನ ಪರೀಕ್ಷೆ ಒಳಪಡಿಸಿದಾಗ ನೀರಿನ ಪರಿಮಾಣಗಳು ಎಲ್ಲ ಇದೆ. ಇದು ಯಾವುದು ಕೂಡ EHSRDC ಬಂದು NABL ಅಫಿಲೇಟೆಡ್, ಮತ್ತೆ ಏನು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಆ ನಾಮ್ಸ್ ಪ್ರಕಾರನೇ ನಾನು ಮಾಡಿಸಿರುವಂತದ್ದು. ಏನು 26 ಒಂದು 38 ಎಲ್ಲ ಒಳ್ಳೆ ಸುದ್ದಳ್ಳಿ ಲೇಕ್ 1 ಅಂತ ಹೇಳ್ತಾ ಇರೋದು. ನಾನು ಪ್ರತಿಯೊಂದು ಲೇಖದ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಮಾಹಿತಿನ ನಿಮ್ಮ ಗ್ರೂಪ್ಗಳಲ್ಲಿ ನಿಮ್ಮ ಇದಕ್ಕೆ ಪರ್ಸನಲ್ ಆಗಿ ಕಳ್ಸಿಕೊಡ್ತೀನಿ. ತಾವು ಒಂದ್ಸಲಿ ವಿಶ್ಲೇಷಣೆ ಮಾಡಿ. ನಾನೇ ಫೈನಲ್ ಅಲ್ಲ, ಇನ್ನ ಯಾರಾದ್ರೂ ವಿಜ್ಞಾನಿಗಳ ಹತ್ರ ಕಳಿಸಿ ಇದನ್ನ ನೀರಿನ ರಿಪೋರ್ಟ್ ಇನ್ನೊಂದ್ಸಲಿ ವೆರಿಫಿಕೇಶನ್ ಮಾಡಿ, ಡೌಟ್ ಇದೆ ಇನ್ನೊಂದ್ಸಲಿ ಬೇಕಾದ್ರೆ ಸ್ಯಾಂಪ್ಲಿಂಗ್ ಟೆಸ್ಟ್ ಮಾಡೋಣ. ಇದು ಸುದ್ದಳ್ಳಿ ಲೇಕ್ 2 ಅಂತ ಹೇಳಿದ್ರೆ, ಈಗ ಇದ್ರ ವಿಚಾರಕ್ಕೆ ಬರ್ತೀನಿ. ಸುದ್ದಳ್ಳಿ ಲೇಕ್ 1 ಏನಂತ ನಾವು ಮಾಡ್ಕೊಂಡಿದ್ವಿ, ಅದನ್ನ ಏನ್ ಪರಿಸರದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳು ಹಾಕಿದ್ರೆ ಅದನ್ನ ಜೈ ಫೌಂಡೇಶನ್ ಸಂಸ್ಥೆ ಹಾಗೂ ಸತ್ಯಸಾಯಿ ಸಹಯೋಗದೊಂದಿಗೆ ನಾವು ಅದನ್ನ ಜಲಸಂಕಲ್ಪ ಅನ್ನೋ ಯೋಜನೆಯನ್ನ ಮೊನ್ನೆ 1 ತಿಂಗಳ ಮುಂಚೆ ಹೇಳಿದ್ದೆ. ಈ ಒಂದು ಜಲಸಂಕಲ್ಪ ಯೋಜನೆಯಲ್ಲಿ ಪ್ರಾಥಮಿಕವಾಗಿ ಅಲ್ಲಿಂದನೇ ಶುರು ಮಾಡೋಣ ಅನ್ಕೊಂಡಿದ್ವಿ. ಜಲಸಂಕಲ್ಪ ಅಡಿಯಲ್ಲಿ ಫಸ್ಟ್ ಒಂದು ಪ್ರಾಯೋಗಿಕವಾಗಿ ಚಿಕ್ಕ ಕೆರೆ ಏನಿದೆ, ಅದು ಮುದ್ದೇನಹಳ್ಳಿಗೆ ಹೊಂದಿಕೊಂಡಂತೆ ಗಂಟಿಗಾನಹಳ್ಳಿ ಕೆರೆ ಅಂತ ಕೆಲವರು ಕರೀತಾರೆ, ಕೆಲವರು ತಿನ್ನಹಳ್ಳಿ ಕೆರೆ ಅಂತ ಕರೀತಾರೆ, ವಾಟ್ ಎವರ್. ಆ ಒಂದು ಕೆರೆದು ಕೂಡ ನಾವು ಸ್ಯಾಂಪಲ್ ಸಂಗ್ರಹಣೆ ಮಾಡಿದ್ವಿ. ಅಲ್ಲಿ ಏನಿದೆ, ಯಾಕಂದ್ರೆ ಅಲ್ಲಿ ಯಾವ್ದು ಓವರ್ಲೇ ನಮ್ಮ ಕಂದವಾರ ಕೆರೆ ತರ ಯಾರು ಟಾಯ್ಲೆಟ್ ತ್ಯಾಜ್ಯಗಳು STP UGDಗಳು ಯಾವ್ದು ಬಿಟ್ಟಿಲ್ಲ. ಅಲ್ಲಿ ಕೂಡ ಜೊಂಡು ಬೆಳೆದಿದೆ. ಜೊಂಡು ಬೆಳೆಯೋದಕ್ಕೆ ಹಲವಾರು ಕಾರಣಗಳಿದಾವೆ. ಈಗ ರಾಸಾಯನಿಕಗಳು ಪಕ್ಕದಲ್ಲಿ ಹೊಲಗಳಲ್ಲಿ ಏನು ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಅದರಿಂದ ಕೂಡ ನೈಟ್ರೇಟ್ ಅಂಶ ಸೇರಿ ಜೊಂಡು ಬೆಳೆಯುವಂತ ಕಾರಣಗಳು ಇರ್ತವೆ. ಅದಕ್ಕೆ ವೈಜ್ಞಾನಿಕವಾಗಿ ಹಲವಾರು ಇದೆ. ಅದು ಡೀಟೇಲ್ಡ್ ಸಬ್ಜೆಕ್ಟ್, ಅದನ್ನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಸೊ ಈ ಎರಡು ಇದು HN ವ್ಯಾಲಿ ವ್ಯಾಪ್ತಿಗೆ ಬರೋದಿಲ್ಲ. ಮತ್ತೆ ತಮ್ಮ ಗಮನಕ್ಕೆ ಹೇಳ್ತೀನಿ, HN ವ್ಯಾಪ್ತಿಗೆ ಬರುವಂತದ್ದು ಕಂದವಾರ ಲೇಕ್. ನೋಡಿ, ಕಂದವಾರ ಲೇಕ್ದು ಕೂಡ ನಾನು 38 ಅಂಶಗಳಲ್ಲಿ ಈ ಮರ್ಕ್ಯೂರಿ ಲೆವೆಲ್ ಇರ್ಬೋದು, ಎಲ್ಲಾ ಲೆವೆಲ್ಗಳು ಪ್ರತಿಯೊಂದು ನೀವು ಕೂಲಂಕುಷವಾಗಿ ನೋಡಿ. ಕೆಲವರೆಲ್ಲ 15 ಅಂಶ 12 ಪರಿಮಾಣಗಳು ಚೆಕ್ ಮಾಡ್ತಾರೆ. ನಾನು 36 38 ಪರಿಮಾಣಗಳನ್ನ ಚೆಕ್ ಮಾಡ್ತಿದ್ದೀನಿ. ಯಾಕಂದ್ರೆ ಇದ್ರಲ್ಲಿ ಕೂಲಂಕುಷವಾಗಿ ಗಮನಿಸಿದ್ರೆ ಮಾತ್ರ ನಿಮ್ಗೆ ಯಾವ್ಯಾವ ಅಂಶ ಹೆಚ್ಚಿದೆ ನೀರಿನಲ್ಲಿ. ಯಾಕಂದ್ರೆ ಇದರಲ್ಲಿ ನಮಗ್ ಗೊತ್ತಾಗುತ್ತೆ. ಸುಮ್ನೆ ನಾವು ಕಣ್ಣಾರೆ ನೋಡ್ಬಿಟ್ಟು ಆಕಾಶದಲ್ಲಿರೋ ನಕ್ಷತ್ರಗಳನ್ನ ಲೆಕ್ಕ ಹಾಕೋರು, ಸಾಗರದಲ್ಲಿ ಕೆರೆಗಳಲ್ಲಿರೋ ಮೀನುಗಳ ಲೆಕ್ಕಾಚಾರ ಹಾಕೋರು ಇನ್ನೂ ಹುಟ್ಟಿಲ್ಲ ಸರ್. ಕೆರೆಗಳಲ್ಲಿ ಜಲಚರಗಳು ಎಷ್ಟಿದೆ ಅಂದ್ರೆ ಸೃಷ್ಟಿ ಇದೆ, ಅದು ಸೃಷ್ಟಿಗೆ ಗೊತ್ತು. ಆಕಾಶದಲ್ಲಿ ಯಾರು ಕೌಂಟ್ ಮಾಡಕ್ಕಾಗಲ್ಲ. ಸುಮ್ನೆ ಕೆಲವರು ಬಾಯಿ ಚಪ್ಪಲಕ್ಕೆ ಹೇಳ್ತಾರೆ. ಅದ್ರ ಬಗ್ಗೆ ನಾವು ವೈಜ್ಞಾನಿಕವಾಗಿ ಚಿಂತನೆ ಮಾಡ್ತೀವಿ ಹೊರತು ಬೇರೆಯವ್ರು ಹೇಳಿದ್ದೆಲ್ಲ ನಾವು ನಂಬಕ್ ಹೋಗಲ್ಲ. ಕಂದವಾರ ಕೆರೆ ಅಲ್ಲ, ಸ್ವಲ್ಪ ಕಲುಷಿತಗೊಂಡಿದೆ. ಅದು ಕಲುಷಿತ ಏನು ಶುದ್ಧವಾಗಿದೆ ಅಂತ ಹೇಳಿಲ್ಲ, ಕಲುಷಿತಗೊಂಡಿದೆ. ಕಾರಣಗಳು ಕೂಡ ನಾನು ವಿಜ್ಞಾನಿಗಳ ಚರ್ಚೆ ಮಾಡಿದಾಗ ಗೊತ್ತಾಗಿದ್ದೇನೆ ಅಂತ ಹೇಳಿದ್ರೆ, ತ್ಯಾಜ್ಯ. ಈಗ ಕೋಳಿ ಎಲ್ಲಾ ರೀತಿಯ ಸರ್ವೆ ಮಾಡಿದೀವಿ ನಾವು. ಪ್ರತಿಯೊಂದು ಸರ್ವೆನ ಮಾಧ್ಯಮದ ಮುಂದೆ ಹಾಕೊಂಡು ಏನೋ ನಾನು ಇನ್ನೇನೋ ಮಾಡಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ವೈಜ್ಞಾನಿಕವಾಗಿ ಚಿಂತನೆ ಮಾಡಿದೀವಿ ನಾವು. ಅದ್ರಲ್ಲಿ ನಮ್ಗೆ ತಿಳಿದು ಬಂದ ಅಂಶ ಏನಂತ ಹೇಳಿದ್ರೆ, ಮೈನ್ STP UGDಗಳಿಂದಾನೇ ಇಷ್ಟು ತೊಂದರೆ ಆಗಿರೋದು ನಮ್ಗೆ. ಅದನ್ನ ಯಾವತ್ತು ನಾವು ಪರಿಹಾರ ಕಂಡುಕೊಳ್ತೀವಿ, ಅದು ಯಾವತ್ತು ನಿರ್ಮೂಲನೆ ಆಗುತ್ತೆ STP UGD ಸಮಸ್ಯೆ, ಅವತ್ತು ಕೆರೆಗಳು, ಎಲ್ಲಾ ಕೆರೆಗಳು ನಗರಸಭೆ ವ್ಯಾಪ್ತಿಯಲ್ಲಿ, ಇನ್ನು ಮುಷ್ಟೂರು ಕೆರೆ ಆಗಿರ್ಬೋದು, ಮುಷ್ಟೂರು ಕೆರೆಯಲ್ಲಿ ಶಾಂಪಲ್ ತಗೊಳಕ್ ಆಗ್ಲಿಲ್ಲ. ನಿಮ್ಗೆ ಗೊತ್ತಾ, ಮಾಧ್ಯಮದವರು ಇದ್ರು ಅವತ್ತು. ಒಂದೇ ಒಂದು ಕಡೆ ನೀರ್ ಸ್ಯಾಂಪಲ್ ತೆಗೆಯೋದಕ್ಕೆ ಸಾಧ್ಯ ಇಲ್ಲದರಷ್ಟು ಜೊಂಡು ಬೆಳೆದಿದೆ.
ಇನ್ ಎಲ್ಲಿ ಅಲ್ಲಿ ಮೀನುಗಳು ಬದುಕ್ತವೆ? ಮೀನುಗಳು ಸಾಯಕ್ ಕಾರಣ ಜೊಂಡು, ಆಕ್ಸಿಜನ್ ಕೊರತೆ ಉಂಟಾಗಿ ಸಾಯ್ತಾ ಇರೋದು ಅದು. ಆ ಜೊಂಡು ಜಾಸ್ತಿ ಬೆಳೆದಿರೋ ಜಾಗದಲ್ಲೇ ಮೀನುಗಳು ಸಾಯ್ತೋದು, ಬೇರೆ ಯಾವ್ದೋ ವಿಚಾರ ಇಲ್ಲ ಅಲ್ಲಿ. ಅರ್ಥ ಆಯ್ತಾ? ಎರಡನೇದು, ಆಸಕ್ತಿ ಫೌಂಡೇಶನ್ ನೇತೃತ್ವ ಅಲ್ಲ ಈ ಜಲ ಸಂಕಲ್ಪ ಎಲ್ಲರದು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ ಏನಿದ್ದಾರೆ, ಇವತ್ತು ಏನ್ ಎಚ್ ಎನ್ ವ್ಯಾಲಿ 44 ಕೆರೆಗಳು ಬರ್ತಾ ಇದೆ, 44 ಕೆರೆಗಳು ಕೂಡ ಪುನಶ್ಚೇತನಗೊಳಿಸುವ ಕಾರ್ಯ ಜಲ ಸಂಕಲ್ಪ ಅಭಿಯಾನದಲ್ಲಿ ಮಾಡ್ತಾ ಇದ್ದೀನಿ. ಪ್ರಾರಂಭಿಕ ಹಂತದಲ್ಲಿ ಈ ಮಾದರಿನ ನಾವು ಕಂಪ್ಲೀಟ್ ಮಾಡಿ ಸಕ್ಸಸ್ಫುಲ್ ಆಗಿ ರಾಜ್ಯದ ಇತರೆ ಜಿಲ್ಲೆಗಳಿಗೂ ಮಾದರಿ ಆಗ್ಬೇಕು. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಚೆನ್ನಾಗಿರ್ಬೇಕು, ಬೇರೆ ಕಡೆ ಇದಾಗ್ಬೇಕು ಅಂತಲ್ಲ. ಹಲವಾರು ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ. ಎಲ್ಲಿಲ್ಲ ಸಮಸ್ಯೆ ಹೇಳಿ? ಕೆರೆಗಳ ಸಂರಕ್ಷಣೆ ಎಲ್ಲ ಆಗ್ತಾ ಇದೆ? ಸರಿಯಾಗಿ ಆಗ್ತಾ ಇಲ್ಲ. ಕೆಲವು ಕಡೆ ಹೂಳೆತ್ತಾ ಇದ್ದಾರೆ, ಕೆಲವರು ಇನ್ನ ಕಲುಷಿತಗೊಳಿಸ್ತಾ ಇದ್ದಾರೆ. ಇದೆಲ್ಲ ನಿರ್ಮೂಲನೆ ಬೇಕಾದ್ರೆ ಒಂದು ಪ್ರಾಯೋಗಿಕವಾಗಿ ಮಾಡಿ ತೋರಿಸ್ಬೇಕು. ನಮ್ಮ ಕಂದವಾರ ನಮ್ಮ ಜೀವನಾಡಿ ಚಿಕ್ಕಬಳ್ಳಾಪುರಕ್ಕೆ ಕೆರೆನ ಇವತ್ತು ಸರ್ಕಾರದ ಸಹಯೋಗ ಅನುಮತಿಯೊಂದಿಗೆ ಕಾನೂನಾತ್ಮಕವಾಗಿ ಮನವಿ ಪತ್ರವನ್ನು ಕೊಟ್ಟು ಅವರ ಜೊತೆ ಕೈ ಜೋಡಿಸಿ ಜಲ ಸಂಕಲ್ಪ ಅಭಿಯಾನ ಶುರು ಮಾಡಿ ಇವತ್ತು ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ. ಈಗ ಆಲ್ರೆಡಿ DPR ಕಾರ್ಯ ಪ್ರಗತಿಯಲ್ಲಿದೆ. ನಾವು ಪ್ರತಿಯೊಂದನ್ನು ನಾವು ಕೆಲಸ ಮಾಡಿದ ನಂತರ ಹೇಳ್ಕೊಂಡ ಅಭ್ಯಾಸ. ಅವಾಗ್ಲೂ ಕೂಡ ಹೇಳ್ದೆ, ನಾನು ಲ್ಯಾಬ್ ರಿಪೋರ್ಟ್ ಬಂದ್ಮೇಲೆ ಮಾತಾಡ್ತೀನಿ. ಲ್ಯಾಬ್ ರಿಪೋರ್ಟ್ ಬರಕ್ ಮುಂಚೆನೆ ನೀರ್ ಇದು ಅಂತ ಹೇಳೋದಕ್ಕೆ ನಾನು ದೇವರು ಅಲ್ಲ ಅಂತ ತಮ್ಮ ಮಾಧ್ಯಮದಲ್ಲಿ ಹೇಳಿದ್ದೆ. ನೀರ್ನ ನಿರ್ಧಾರ ಫೈನಲ್ ಹೇಳ್ಬಿಡ್ತೀನಿ. ನಾನು ಫೈನಲ್ ಹೇಳ್ಬಿಟ್ಟು ಜಲ ಸಂಕಲ್ಪ ಅಭಿಯಾನಕ್ಕೆ ಎಲ್ಲರೂ ಸಾಥ್ ಕೊಡಿ, ಎಲ್ಲರೂ ಕೈ ಜೋಡಿಸಿ. ಯಾವ್ಯಾವ ಕೆರೆ ಯಾವ್ಯಾವ ವ್ಯಾಪ್ತಿಯಲ್ಲಿದ್ದಾರೆ, ಯುವಕರು, ರೈತಾಪಿ ವರ್ಗದವರು, ವಾಲಂಟಿಯರ್ಸ್ ಏನಿರ್ತಾರೆ, ಸ್ವಯಂ ಸೇವಕರು, ಕೈ ಜೋಡಿಸಿ. ಇಲ್ಲಿ ಯಾರ ಹೆಸರು ಬೇಡ, ಯಾವ ಇದು ವ್ಯಕ್ತಿ ಪೂಜೆನೂ ಬೇಡ. ಇದು ಕೆರೆಗಳ ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆ ಕೊಟ್ಟಾಗ ಮಾತ್ರ ನಾವು ಒಂದು ನಮ್ಮ ಕೆರೆ ನಮ್ಮ ಆಸ್ತಿ ಅನ್ನೋದು ಒಂದು ಅಂಶ ನಮ್ಮ ಮೈಂಡ್ ಅಲ್ಲಿ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಜಲ ಸಂಕಲ್ಪ ಅಭಿಯಾನ ಶುರು ಮಾಡಿದೀವಿ. ಕಂದವಾರ ಕೆರೆ ಎಷ್ಟು ದೊಡ್ಡದು ಅಂತ ತಮಗೆಲ್ಲರಿಗೂ ಮಾಹಿತಿ ಇದೆ. ಆ ಜೊಂಡು ಮುಕ್ತ ಕಂದವಾರ ಕೆರೆ ಮಾಡಿ ಏನು ಗತವೈಭವ ಏನಿದೆ, ಒಂದು 50-60 ವರ್ಷಗಳಿಂದ ಕಂದವಾರ ಕೆರೆ ಏನಿರ್ಬೋದು, ಒಂದು ಶುದ್ಧವಾದ ನೀರು, ಅದು ಎಚ್ ಎನ್ ವ್ಯಾಲಿ ಬಂದು ನೀರು ಏನ್ ಸಂಸ್ಕರಣೆ ಆಗ್ತಾ ಇದೆ, ಈ ರೀತಿ ಕ್ಲೀನ್ ಮಾಡ್ದಿರಾ ಎಲ್ಲಾ ತ್ಯಾಜ್ಯಗಳು ಬಿಟ್ಟು ನಾವೇ ಕಲುಷಿತಗೊಳಿಸೋದನ್ನ ತಡೆಗಟ್ಟಿ ಅದನ್ನ ಒಂದು ಸುಂದರವಾದ ಒಂದು ಕೆರೆಯ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು. ಆ ಕೆರೆ ಪರಿಸರ ಸುತ್ತು ಮೈನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಕೆರೆ ಪರಿಸರನ ಸ್ವಚ್ಛವಾಗಿ ಇಟ್ಕೊಬೇಕು. ಅಲ್ಲಿ ಪ್ಲಾಸ್ಟಿಕ್ ಮುಕ್ತ ಒಂದು ವಾಕ್ ಪಾತ್ಗಳು ಏನ್ ಮಾಡ್ತಾ ಇದಾರೆ ಈಗ ನಗರಸಭೆ ವ್ಯಾಪ್ತಿಯಲ್ಲಿ ಹಲವಾರು ತಾಲೂಕುಗಳನ್ನ ನಾನು ಗಮನಿಸಿದ್ದೇನೆ. ಆ ರೀತಿ ನಿರ್ಮಾಣ ಮಾಡಿದಾಗ ಎಲ್ಲೋ ಒಂದು ಮೂಲೆಯಲ್ಲಿ ನಮ್ಮ ಸಂರಕ್ಷಣೆ ಆಗಿ ಅಂತರ್ಜಲ ಮಟ್ಟ ಏನು ಕುಸಿದಿತ್ತು ಆಗ 15 ವರ್ಷಗಳ ಹಿಂದೆ, ಅದು ಮುಂದಿನ ದಿನಗಳಲ್ಲಿ ಕುಸಿದಿರ ಮುಂದಿನ ಪೀಳಿಗೆಗೆ ಒಂದು ಅನುಕೂಲ ಆಗುತ್ತೆ ಅಂತ ಜಲ ಸಂಕಲ್ಪ ಶುರು ಮಾಡಿದ್ದೀನಿ. ಇದು ಕಂದವಾರ ಕೆರೆಯನ್ನು ಕೂಡ ಅದನ್ನ ಅಳವಡಿಸ್ಕೊಂಡಿದೀವಿ ನಮ್ಮ ಒಂದು ಸಂಕಲ್ಪದ ಅಭಿಯಾನದಲ್ಲಿ. ಮಾಧ್ಯಮ ಮಿತ್ರರು ಎಲ್ಲರೂ ಸಹಕಾರ ಕೊಡಿ ಇಂತ ಒಳ್ಳೆ ವಿಚಾರಗಳಿಗೆ, ದಯವಿಟ್ಟು ಮನವಿ ಮಾಡ್ಕೊಂತೀರಿ. ಇದರ ಉದ್ದೇಶನೇ ಈ ಒಂದು ಕಂದವಾರ ಕೆರೆ ಏನು ಇವತ್ತು ಸಮಸ್ಯೆಗೆ ಒಳಗಾಗಿದೆ, ಏನು ಹಲವಾರು ಜನಗಳಿಗೆ ಒಂದು ಬಾಯಿ ಮಾತಾಗಿದೆ, ಅದನ್ನ ನಿಲ್ಲಿಸಬೇಕು ಅನ್ನೋದಕ್ಕೆ ಇವತ್ತು ಕಂದವಾರ ಕೆರೆನ ನಾನು ಏನು ಪಾಯಿಂಟ್ ನಂಬರ್ 1 ಹೇಳಿದೆ, ಕೆರೆ ಜೊಂಡನ್ನ ಕ್ಲೀನ್ ಮಾಡಿ ಕೆರೆ ಸಂರಕ್ಷಣೆಯನ್ನು ನಾನು ಮಾಡ್ತೀನಿ. ಕೆರೆ ಪುನಶ್ಚೇತನ ಜಲ ಸಂಕಲ್ಪ ಅಭಿಯಾನದ ಕಡೆಯಲ್ಲಿ ಯಾರು ಅದು ಕುಡಿಬಾರ್ದು ಅಂತ ಆಲ್ರೆಡಿ ಬೋರ್ಡ್ ಹಾಕಿದ್ದಾರೆ ಸರ್ಕಾರದವರು. ತಾವು ಅರುಣ್ ಅವರೇ, ಯಾರು ಹೇಳ್ತಾ ಇದಾರೆ ವಿಶುದ್ಧ ನೀರು ಕುಡಿಸ್ತಾ ಇದಾರೆ ಅಂತ ಅವ್ರನ್ನೂ ಕೇಳ್ಬೇಕಾಗತ್ತೆ. ಯಾರು ಹೇಳಿದ್ರು ಮಾಧ್ಯಮದಲ್ಲಿ? ನಾನು ಯಾವತ್ತೂ ಕಂದವಾರ ಕೆರೆ ನೀರು, ಆಮೇಲೆ ಇನ್ನೊಂದು ವೈಯಕ್ತಿಕವಾಗಿ ತಿಳ್ಕೊಂಬೇಡಿ, ಕಂದವಾರ ಕೆರೆ ನೀರು ಯಾರು ಕುಡ್ದಿದ್ದಾರೆ ಡೈರೆಕ್ಟ್ ಆಗಿ ಕರ್ಕೊಂಬಂದ್ ಹೇಳಿದ್ರೆ ಅವ್ರ ಮುಂದೆ ನಾನು ಬೇಕಾದ್ರೆ ಸಂತೃಪ್ತಿ ಆಗಲ್ಲ.